ಡಿಟೆಕ್ಷನ್ ಇರುತ್ತೆ ಆಫೆನ್ಸಸ್ ಕಳ್ತನ ಕೇಸ್ ಇರಲಿ, ಮರ್ಡರ್ ಕೇಸಸ್ ಇರಲಿ, ಬೇರೆ ಹೀನಸ್ ಕೇಸಸ್ ಇರಲಿ, ಅಲ್ಲಿ ಕೂಡ ನಮ್ಮ ಕ್ರೈಮ್ ಡಿಟೆಕ್ಷನ್ ಡಾಗ್ ಹೋಗಿ ಅಲ್ಲಿ ಯಾವ ಪಾಯಿಂಟ್ ಇಂದ ಆರೋಪಿ ಎಂಟರ್ ಆಗಿದ್ದಾರೆ, ಅವರು ಯಾವ ಅವ್ರದ್ದು ಮೂವ್ಮೆಂಟ್ ಯಾವ ಕಡೆ ಇತ್ತು ಮತ್ತೆ ಯಾವ ಪಾಯಿಂಟ್ ಇಂದ ಎಕ್ಸಿಟ್ ಆಗಿದ್ದಾರೆ ಆ ತರ ಮಾಹಿತಿ ನಮಗೆ ಕೊಡ್ತಾರೆ. ನಾರ್ಕೋಟಿಕ್ಸ್ ಡಾಗ್ಸ್ಗೆ ನಾವು ಬೇಸಿಕಲಿ ಇದು ನಮಗೆ ಹಾಟ್ಸ್ಪಾಟ್ಸ್ ಇರುತ್ತೆ, ಡ್ರಗ್ ಹಾಟ್ಸ್ಪಾಟ್ಸ್ ಇರುತ್ತೆ, ರೈಲ್ವೆ ಸ್ಟೇಷನ್ ಇರಲಿ, ಬಸ್ ಸ್ಟ್ಯಾಂಡ್ ಇರಲಿ, ಕಾಲೇಜ್ ಕ್ಯಾಂಪಸ್ ಪಕ್ಕ ಇರಲಿ, ಎಲ್ಲಿ ಹಿಡನ್ ನಾರ್ಕೋಟಿಕ್ಸ್ ಅಂದ್ರೆ ಇಮಿಡಿಯೇಟ್ಲಿ ಗೊತ್ತಾಗಲ್ಲ ಅಂತ ಬಟ್ ಹೈಡ್ ಮಾಡಿ ಈ ತರ ನಾರ್ಕೋಟಿಕ್ಸ್ NDPS ಡ್ರಗ್ಸ್ ಗಾಂಜಾ ಇಲ್ಲಿ ಹೈಡ್ ಮಾಡಿ ಇಡ್ತಾರೆ, ಅದು ಡಿಟೆಕ್ಷನ್ಗೋಸ್ಕರ ನಾವು NDPS ಡಾಗ್ಸ್ಗೆ ಯೂಸ್ ಮಾಡ್ತೀವಿ. ಫಿಲ್ಟರ್ ನೀರು ಕಂಟಿನ್ಯೂಸ್ ಆಗಿ ಹಾಕೊಂಡು ಮತ್ತೆ ಚೇಂಜ್ ಮಾಡ್ಕೊತಾ ಇರ್ತೀವಿ ಸರ್. ಅದ್ರ ಜೊತೆಗೆ ಈವನ್ ಮತ್ತೆ ನಾವು ಸಾಯಂಕಾಲ ಏನು ಊಟ ಕೊಡ್ತೀವಿ ಸರ್, ಅದು ಊಟದ ಜೊತೆಗೆ ತರಕಾರಿ, ಈಗ ಗಜ್ಜರಿ ಆಯಿತು, ಸೌತೆಕಾಯಿ, ಇವನ್ನ ಸೂಪ್ ಥರ ಮಾಡಿ ಅದ್ರ ಜೊತೆ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀವಿ ಸರ್. ಇವೆಲ್ಲ ಏನು ಬಿಸಿಲಿಂದ ಇಫೆಕ್ಟ್ಗೆ ಈ ಥರ ಫುಡ್ ನಾವೆಲ್ಲ ಅದ್ರ ಊಟದ ಮೆನು ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀವಿ ಸರ್. ಆಂಟಿ ಆಕ್ಸಿಡೆಂಟ್ಸ್ ಅವುಗಳನ್ನ ಆಹಾರದಲ್ಲಿ ನಾವು ಹೆಚ್ಚಿಗೆ ಒದಗಿಸಬೇಕಾಗತ್ತೆ. ಸೊ ಈ ತರ ಒಂದು ಮ್ಯಾನೇಜ್ಮೆಂಟ್ ದೃಷ್ಟಿಯಿಂದ ಮತ್ತು ಆಹಾರದ ದೃಷ್ಟಿಯಿಂದ ಎರಡೂ ನಾವು ಅದನ್ನ ಕಾಳಜಿ ತಗೊಂಡ್ರೆ ಈ ಸಾಕು ಪ್ರಾಣಿ ಆಗಿರ್ಬೋದು ಅಥವಾ ಈ ನಮ್ಮ ಮುದ್ದು ಪ್ರಾಣಿಗಳಾಗಿರ್ಬೋದು ನಾವು ಈ ಬಿಸಿಲಿನ ತಾಪಮಾನದ ತೀವ್ರತೆಯಿಂದ ಹೀಟ್ ಸ್ಟ್ರೋಕ್ ಆಗದೆ ಇರೋ ಹಾಗೆ ನಾವು ಕ್ರಮವನ್ನ ವಹಿಸಬಹುದು. ದ್ರಿಂದ ಏನಾಗುತ್ತೆ, ಹೀಟ್ ಸ್ಟ್ರೋಕ್ ಎಲ್ಲ ಆಗ್ಬಿಟ್ಟು ಬಹಳಷ್ಟು ನಾಯಿಗಳ ಮರಣ ಕೂಡ ಆಗುತ್ತೆ, ನಮ್ಗೆ ಗೊತ್ತು ಕೂಡ ಆಗೋದಿಲ್ಲ. ಸೊ ಈಗ ಅವಕ್ಕೆ ನೀರಿನ ಪ್ರಮಾಣವನ್ನ ಜಾಸ್ತಿ ಒದಗಿಸ್ಕೋಸ್ಕರ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ವಾರಕ್ಕೊಂದ್ಸತಿ ಮಾಡಿಸುವಂತ ಸ್ನಾನನ ನಾವು 2 ದಿನ 3 ದಿನಕ್ಕೊಂದ್ಸತಿ ಸ್ನಾನನ ಮಾಡಿಸ್ಬೇಕಾಗತ್ತೆ. ಸೊ ದಟ್ ಅವ್ರ ದೇಹ ಒಂದೇನಿದೆ ಕೂಲ್ ಆಗಿರುತ್ತೆ, ತಂಪಾಗಿರುತ್ತೆ. CO, DC, ನಮ್ಮ SP ಇರ್ಬೋದು, ನಮ್ಮ ಶಿಕ್ಷಣ ಇಲಾಖೆಯ DDPI ಎಲ್ಲ ಅಧಿಕಾರಿಗಳಿಗೆ, ವಿದ್ಯಾರ್ಥಿಗಳಿಗೆ, ಸೊ ಅವರ ಪೋಷಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಿದ್ದೀನಿ. 97.4 ಇತಿಹಾಸದಲ್ಲಿ ಮೊದಲನೇ ಬಾರಿಗೆ SSLC 5ನೇ ಸ್ಥಾನವನ್ನ ಇವತ್ತು ನಮ್ಮ ಮಂಡ್ಯ ಪಡೆದಿದೆ. 5ನೇ ಸ್ಥಾನವನ್ನ ನಮ್ಮ ಮಂಡ್ಯ ಪಡೆದಿದೆ. ಇವತ್ತು ಯಾವ ತರ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಹಾಸನ ನಂತರ ಇವತ್ತು ಮಂಡ್ಯ. ಈ ಮಂಡ್ಯ 5ನೇ ಸ್ಥಾನ ಅಂದ್ರೆ ಅವ್ರು 98 ಪಾಯಿಂಟ್ ಸಮಥಿಂಗು, ನಮ್ದು 97 ಪಾಯಿಂಟ್ ಸಮಥಿಂಗ್. ಯೂನಿವರ್ಸಿಟಿಯಲ್ಲಿ ಇಲ್ಲ, ನಮ್ಮ ಯೂನಿವರ್ಸಿಟಿಯಲ್ಲಿ ಮಂಡ್ಯದ ಆಪಲ್ ಲ್ಯಾಬ್ ಇದೆ. ಇದು ನಮ್ಮ ಯೂನಿವರ್ಸಿಟಿಯ ಹೆಮ್ಮೆ. ಇವತ್ತು ನಾವು ರೋಮನ್ ಶೈಲಿಯಲ್ಲಿ ನಮ್ಮ ಹೆಬ್ಬಾಗ್ಲನ್ನ ನಿರ್ಮಿಸಿದೀವಿ. ಮೊದಲು ಆ ರೀತಿ ಇತ್ತು ಹೆಬ್ಬಾಗ್ಲು. ಮಂಡ್ಯ ಯೂನಿವರ್ಸಿಟಿ ಮುಚ್ತೀವಿ ಅಂತ ಹೇಳಿದಾಗ ಅದಕ್ಕೆ ನಾವು ಆಸ್ಪದ ಕೊಡಬಾರ್ದು ಅಂತೇಳಿ 3 ಕೋಟಿಯನ್ನ ವಿನಿಯೋಗಿಸಿ ಒಂದು ಒಳ್ಳೆ ಸ್ವಾಗತ ಕಮಾನನ್ನ ಮಾಡಿ ಇವತ್ತು ಇನಾಗ್ರೇಷನ್ ಅನ್ನ ಮಾಡಿದೀವಿ. ಅದೇ ರೀತಿ ಇವತ್ತು ವ್ಯಾಲ್ಯೂಯೇಷನ್ ಕಟ್ಟಡಕ್ಕೂ ಕೂಡ ಮಂತ್ರಿಗಳು ಶಂಕುಸ್ಥಾಪನೆಯನ್ನ ಮಾಡಿದ್ದಾರೆ. ನಿಮ್ನೆಲ್ಲ ಕ್ರೀಡೆಯನ್ನ ಇಂಡೋರ್ನಲ್ಲಿ ಆಡಬೇಕು ಅಂತೇಳಿ ಸರ್ಕಾರದ ವಿಶೇಷವಾದ 2 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿ ಅದಕ್ಕೂ ಇವತ್ತು ಭೂಮಿ ಪೂಜೆ ಮಾಡಿದೀವಿ. ಇನ್ನು 6 ತಿಂಗಳಲ್ಲಿ ನಿಮ್ಗೊಂದು ಸುಸರ್ಜಿತವಾದ ಕ್ರೀಡಾಂಗಣವನ್ನ ನಾವು ಉದ್ಘಾಟನೆಯನ್ನ ಮಾಡ್ತೀವಿ.